Hello everyone, I am Santosh. Today we are going to discuss the very important topic in DBMS, that is about aggregate functions and grouping. ನೋಡಿ ಲಾಸ್ಟ್ ವಿಡಿಯೋನಲ್ಲಿ ಅಗ್ರಿಗೇಟ್ ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಆಲ್ರೆಡಿ ಯು ನೋ ವಾಟ್ ಈಸ್ ಅಗ್ರಿಗೇಟ್ ಫಂಕ್ಷನ್. ಅಗ್ರಿಗೇಟ್ ಫಂಕ್ಷನ್ಸ್ ಆರ್ ಯೂಸ್ಡ್ ಟು ಸಮರೈಸ್ ದಿ ಡೇಟಾನ ಸಮರೈಸ್ ಮಾಡಿ ಒಂದು ರಿಸಲ್ಟ್ ಪಡ್ಕೊಳ್ಳೋಕ್ಕೋಸ್ಕರ ಅಗ್ರಿಗೇಟ್ ಫಂಕ್ಷನ್ಸ್ ಯೂಸ್ ಮಾಡ್ಬೋದು. ಯಾವ್ಯಾವ ಫಂಕ್ಷನ್ಸ್ ಕಲ್ತಿದ್ವಿ? ಕೌಂಟ್ ಫಂಕ್ಷನ್, ಸಮ್ ಫಂಕ್ಷನ್, ಮ್ಯಾಕ್ಸ್ ಫಂಕ್ಷನ್, ಮಿನ್ ಫಂಕ್ಷನ್. ಓಕೆ, ಈ ಥರ ಅಗ್ರಿಗೇಟ್ ಫಂಕ್ಷನ್ಸನ್ನು ಡೇಟಾ ಸಮರೈಸೇಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಬಟ್ ವೈ ವಿ ನೀಡ್ ಗ್ರೂಪಿಂಗ್ ಯಾಕೆ ಬೇಕು? ಸಮರೈಸ್ ಕ್ಯಾಟಗರಿ ವೈಸ್ ನೀವು ಸಮರೈಸೇಷನ್ ಮಾಡೋರಿದ್ರಿ ಅಂದರೆ ಆವಾಗ ಗ್ರೂಪಿಂಗ್ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಸಮ್ ಸ್ಟೂಡೆಂಟ್ಸ್, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಿಳ್ಕೊರಿ. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದು ನೀವು ಕೌಂಟ್ ಮಾಡೋಕ್ಕೆ ಕೌಂಟ್ ಯೂಸ್ ಮಾಡ್ತೀರಿ. ಓಕೆ, ಈಗ ಎಷ್ಟು ಸ್ಟೂಡೆಂಟು ಯಾವ ಪ್ಲೇಸಿಂದ ಬಂದಿದ್ದಾರೆ? ಫಾರ್ ಎಕ್ಸಾಂಪಲ್, ಜಮಖಂಡಿ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? ಆವಾಗ ಜಮಖಂಡಿ ಸ್ಟೂಡೆಂಟ್ಸ್ನೆಲ್ಲ ನೀವು ಗ್ರೂಪ್ ಮಾಡ್ತೀರಿ, ಆಮೇಲೆ ಕೌಂಟ್ ಮಾಡ್ತೀರಿ. ವಿಜಾಪುರ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? ಅವ್ರನ್ನೆಲ್ಲ ಗ್ರೂಪ್ ಮಾಡ್ತೀರಿ, ಕೌಂಟ್ ಮಾಡ್ತೀರಿ. ದಟ್ ಈಸ್ ವಾಟ್ ಸಮರೈಸಿಂಗ್ ದ ಡೇಟಾ ಕ್ಯಾಟಗರಿ ವೈಸ್. ಅದಕ್ಕೇನಂತಾರೆ? ಗ್ರೂಪಿಂಗ್ ಅಂತಾರೆ. ಲೆಟ್ ಅಸ್ ರೈಟ್ ವಾಟ್ ಈಸ್ ಗ್ರೂಪಿಂಗ್ ಇನ್ಕ್ಲೂಡಿಂಗ್ ಅಗ್ರಿಗೇಟ್ ಫಂಕ್ಷನ್ಸ್. ಓಕೆ, aggregate functions, what they do? Summarize all the rows together. ಎಲ್ಲ ರೋಸನ್ನು ಸಮರೈಸ್ ಮಾಡೋಕ್ಕೆ ವಿ ಹ್ಯಾವ್ ಅಗ್ರಿಗೇಟ್ ಫಂಕ್ಷನ್ಸ್. ಬಟ್ ಗ್ರೂಪಿಂಗ್ ಯಾಕೆ ಬೇಕು? ಬಟ್ sometimes we want summaries category wise. ಸಮಟೈಮ್ಸ್ ನಮಗೆ ಏನು ಬೇಕಾಗುತ್ತೆ? ಕ್ಯಾಟಗರಿ ವೈಸ್ಡ್ ಸಮರೈಸೇಷನ್ ಬೇಕಾಗುತ್ತೆ. ಅವಾಗ ಏನು ಮಾಡ್ತೀವಿ? ವಿಲ್ ಯೂಸ್ ಗ್ರೂಪಿಂಗ್ ವಿತ್ ಅಗ್ರಿಗೇಟ್ ಫಂಕ್ಷನ್ಸ್. ಗ್ರೂಪಿಂಗ್ ಮಾಡಿ ಆಮೇಲೆ ಏನು ಮಾಡ್ತೀವಿ ನಾವು? ಅಗ್ರಿಗೇಟ್ ಫಂಕ್ಷನ್ಸ್ ಆ್ಯಡ್ ಮಾಡ್ತೀವಿ. ಓಕೆ, ಹಾಗಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ. ವೈ ಗ್ರೂಪಿಂಗ್ ಈಸ್ ನೀಡೆಡ್? ಐ ವಿಲ್ ರೈಟ್ ವೈ ಗ್ರೂಪಿಂಗ್ ಈಸ್ ನೀಡೆಡ್. ಗ್ರೂಪಿಂಗ್ ಯಾಕೆ ಬೇಕು? ಹೋಲ್ ಸಮರೈಸೇಷನ್ ಮಾಡೋ ಬದಲಾಗಿ ಒಂದು ಕ್ಯಾಟಗರಿ ವೈಸ್ ಸಮರೈಸೇಷನ್ ಮಾಡ್ತೀವಲ್ಲ, ಅದಕ್ಕೇನಂತಾರೆ? ಗ್ರೂಪಿಂಗ್. ಓಕೆ, ಲೆಟ್ ಅಸ್ ಸಿ. ಇಫ್ ವಿ ವಾಂಟ್ ಟೋಟಲ್ ಸ್ಟೂಡೆಂಟ್ಸ್, ನನಗೆ ಟೋಟಲ್ ಸ್ಟೂಡೆಂಟ್ಸ್ ಬೇಕಾಗಿದ್ದಾರೆ. ಎಷ್ಟು ಸ್ಟೂಡೆಂಟ್ಸ್ ಅದಾರೆ ಟೋಟಲ್ ಆಗಿ? ಅವಾಗ ಏನು ಮಾಡ್ತೀರಿ? ಯು ಕ್ಯಾನ್ ಈಸಿಲಿ ಯೂಸ್ ಕೌಂಟ್ to get this data. Okay, but total students in each course, ಯಾವ್ಯಾವ ಕೋರ್ಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಹಿಂಗೆ ನಿಮಗೆ ಕೌಂಟ್ ಬೇಕಾದ್ರೆ ಏನು ಮಾಡಬೇಕು? ಗ್ರೂಪಿಂಗ್ ಮಾಡಲೇಬೇಕಲ್ಲ. BCA ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂದರೆ BCAದೊಂದು ಗ್ರೂಪ್, BBA ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅವ್ರದ್ದೊಂದು ಗ್ರೂಪ್, BSc ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅವ್ರದ್ದೊಂದು ಗ್ರೂಪ್. ದ್ಯಾಟ್ಸ್ ವೈ ವಿ ನೀಡ್ ಗ್ರೂಪಿಂಗ್. ಓಕೆ, total students, if you want to find total students in each course ಅವಾಗ ಏನು ಮಾಡಬೇಕು? ಡೆಫಿನೆಟ್ಲಿ ಯು ನೀಡ್ ಗ್ರೂಪಿಂಗ್. ವಿ ನೀಡ್ ಟು ಗ್ರೂಪ್ ದ ಡೇಟಾ. ಇಲ್ಲಿ ನಾವು ಗ್ರೂಪಿಂಗ್ ಮಾಡಲೇಬೇಕು. ಹೆಂಗೆ ಗ್ರೂಪಿಂಗ್ ಮಾಡ್ತೀರಿ? ಕೋರ್ಸ್ ವೈಸ್ ಗ್ರೂಪಿಂಗ್ ಮಾಡಬೇಕು. ವಿದೌಟ್ ಗ್ರೂಪಿಂಗ್ ವಾಟ್ ಇಟ್ ವಿಲ್ ಗಿವ್ ಯು? ಅಗ್ರಿಗೇಟ್ ಫಂಕ್ಷನ್ ಏನು ಕೊಡುತ್ತೆ? ಒಂದೇ ಆನ್ಸರ್ ಕೊಡುತ್ತೆ, ಟೋಟಲ್ ಕೌಂಟ್ ನಿಮಗೆ ಸಿಕ್ಬಿಡ್ತದೆ. ಅದಕ್ಕೆ ನೀವೇನು ಮಾಡಬೇಕು? ಗ್ರೂಪ್ ಮಾಡಿ ಕೌಂಟ್ ಮಾಡಿರಿ. ಸೊ ದಟ್ ಯು ವಿಲ್ ಗೆಟ್ ಟೋಟಲ್ ಸ್ಟೂಡೆಂಟ್ಸ್ ಇನ್ ಈಚ್ ಗ್ರೂಪ್. ಓನ್ಲಿ ನಾಟ್ ಫಾರ್ ಕೌಂಟ್. ನಾವು ಬರೀ ಕೌಂಟ್ ಮಾಡೋಕ್ಕಷ್ಟೇ ಗ್ರೂಪಿಂಗ್ ಯೂಸ್ ಮಾಡೋದಿಲ್ಲ. ಯು ಕ್ಯಾನ್ ಆಲ್ಸೋ ಅಪ್ಲೈ AVG ಫಂಕ್ಷನ್, ಸಮ್ ಫಂಕ್ಷನ್. ಓಕೆ, ಅದನ್ನ ಒಂದು ಎಕ್ಸಾಂಪಲ್ ನೋಡಿ ತೋರಿಸ್ತೀನಿ. ಓಕೆ, ಸಿ, ವಿದೌಟ್ ಗ್ರೂಪಿಂಗ್ aggregate functions give only one answer.
ಓನ್ಲಿ ಒನ್ ಆನ್ಸರ್. ಅಂದರೆ ಟೋಟಲ್ ಸಮರಿ ನಿಮಗೆ ಸಮರೈಸ್ಡ್ ಡೇಟಾ ಸಿಕ್ಬಿಡುತ್ತೆ. ಬಟ್ ನಮ್ಗೆ ಹಂಗೆ ಬೇಡ, ಗ್ರೂಪ್ ವೈಸ್ ಸಮರೈಸೇಷನ್ ಬೇಕು. ಆವಾಗ ವಿಲ್ ಯೂಸ್ ಗ್ರೂಪಿಂಗ್. ಓಕೆ, ಗ್ರೂಪಿಂಗ್ ಮೀನ್ಸ್ ವಿಲ್ ರೈಟ್ grouping means dividing rows into smaller groups. Dividing rows into smaller groups. ಅಂದರೆ ವಿ ಹ್ಯಾವ್ ಸೆಟ್ ಆಫ್ ರೋಸ್, ಅದರಲ್ಲಿ ಗ್ರೂಪ್ಸ್ ಮಾಡ್ತೀವಿ. ದೀಸ್ ರೋಸ್ ಆರ್ ರಿಲೇಟೆಡ್ ಟು BCA ಸ್ಟೂಡೆಂಟ್ಸ್, ದೀಸ್ ರೋಸ್ ಆರ್ ರಿಲೇಟೆಡ್ ಟು BBA ಸ್ಟೂಡೆಂಟ್ಸ್. ಈ ಥರ ಗ್ರೂಪಿಂಗ್ ಮಾಡ್ತೀವಿ. ಸ್ಮಾಲರ್ ಗ್ರೂಪ್ಸ್ ಆನ್ ಎ ಕಾಮನ್ ಅಟ್ರಿಬ್ಯೂಟ್. ಆನ್ ಎ ಕಾಮನ್ ಅಟ್ರಿಬ್ಯೂಟ್ ಅಂದರೆ ಕೋರ್ಸ್ ವೈಸ್ ನೀವು ಗ್ರೂಪಿಂಗ್ ಮಾಡೋರಿದ್ರೆ ಅಂದರೆ ಕೋರ್ಸ್ ಈಸ್ ಎ ಕಾಮನ್ ಅಟ್ರಿಬ್ಯೂಟ್. ಆ್ಯಂಡ್ ದೆನ್ ಅಪ್ಲೈಯಿಂಗ್ ಅಗ್ರಿಗೇಟ್ ಫಂಕ್ಷನ್ಸ್. ಅಪ್ಲೈಯಿಂಗ್ ಅಗ್ರಿಗೇಟ್ ಫಂಕ್ಷನ್ಸ್. ಆಮೇಲೆ ನಾವೇನು ಮಾಡ್ತೀವಿ, ಅಗ್ರಿಗೇಟ್ ಫಂಕ್ಷನ್ಸ್ ಅಪ್ಲೈ ಮಾಡ್ತೀವಿ ಆನ್ ಈಚ್ ಗ್ರೂಪ್. ಆನ್ ಈಚ್ ಗ್ರೂಪ್ ಅಂದರೆ BCA ಸ್ಟೂಡೆಂಟ್ಸ್ದು ಒಂದು ಗ್ರೂಪ್ ಇದ್ದರೆ ಅದನ್ನು ಕೌಂಟ್ ಮಾಡೋದು, BBA ಸ್ಟೂಡೆಂಟ್ಸ್ ಗ್ರೂಪ್ ಇದ್ದರೆ ಅದನ್ನು ಕೌಂಟ್ ಮಾಡೋದು. ಕೌಂಟ್ ಅನ್ನೋದು ಅಗ್ರಿಗೇಟ್ ಫಂಕ್ಷನ್, ಅದನ್ನು ಗ್ರೂಪ್ ಮೇಲೆ ಅಪ್ಲೈ ಮಾಡ್ತೀವಿ. ಓಕೆ, ಗೊತ್ತಾಯ್ತಲ್ಲ ವಾಟ್ ಈಸ್ ಗ್ರೂಪಿಂಗ್. ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್. ಒಂದು ಟ್ಯಾಬ್ಯುಲರ್ ಎಕ್ಸಾಂಪಲ್ ತೊಗೊಂಡು ನೋಡೋಣ. ವಿ ಹ್ಯಾವ್ ಸೇಲ್ಸ್ ಡೇಟಾ. ನಮ್ಮ ಹತ್ರ ಸೇಲ್ಸ್ ಡೇಟಾ ಇದೆ ಅಂತ ತಿಳ್ಕೊರಿ. ರೀಜನ್ ವೈಸ್ ಸೇಲ್ಸ್ ಅಮೌಂಟ್ ವಿ ಹ್ಯಾವ್. ರೀಜನ್ ವೈಸ್ ಅಮೌಂಟ್ ಎಷ್ಟು ಅನ್ನೋದು ಒಂದು ಡೇಟಾ ಇದೆ. ಯಾವ ರೀಜನಲ್ಲಿ ಎಷ್ಟು ಸೇಲ್ ಆಗಿದೆ. ಓಕೆ, ನಾರ್ತ್ ರೀಜನಲ್ಲಿ ಇಷ್ಟು ಸೇಲ್ ಆಗಿದೆ ಅಂತ ಒಂದು ನಮಗೆ ಸೇಲ್ ಅಮೌಂಟ್ ಇದೆ, 100 ಸೇಲ್ ಅಮೌಂಟ್. ದೆನ್ ಸೌತ್ ರೀಜನ್ನಲ್ಲಿ ಸೇಲ್ಸ್ ಎಷ್ಟಾಗಿದೆ, ಅಮೌಂಟ್ 200. ಒಂದು ಸಿಂಪಲ್ ಡೇಟಾ ವಿ ಆರ್ ಗಿವಿಂಗ್. ಆ್ಯಂಡ್ ಅಗೇನ್ ನಾರ್ತ್ ರೀಜನ್ನಲ್ಲಿ ಡೇಟಾ ನಮಗೆ ಸಿಕ್ಕಿದೆ, ಅದೆಷ್ಟು ಅಮೌಂಟ್ ಈಸ್ 150. ಆ್ಯಂಡ್ ಸೌತ್ ರೀಜನ್ನಲ್ಲಿ ಸೇಲ್ಸ್ ಅಮೌಂಟ್ ಎಷ್ಟಾಗಿದೆ 50 ಅಂತ ತಿಳ್ಕೊಳ್ಳಿ. ಒಂದು ಡಮ್ಮಿ ಡೇಟಾ ನಾನು ಇಲ್ಲಿ ತೊಗೊಂಡಿದ್ದೀನಿ. ಯು ಕ್ಯಾನ್ ಸಿ ಹಿಯರ್. ಕ್ಯಾನ್ ವಿ ಗ್ರೂಪ್ ರೀಜನ್ಸ್? ರೀಜನ್ಸ್ ಗ್ರೂಪಿಂಗ್ ಮಾಡ್ಬೋದಲ್ಲ. ಅಂದರೆ ನಮಗೆ ಏನು ಸಿಗುತ್ತಿಲ್ಲಿ, ನಾರ್ತ್ ರೀಜನಲ್ಲಿ ಟೋಟಲ್ ಸೇಲ್ಸ್ ಅಮೌಂಟ್ ಎಷ್ಟು, ಸೌತ್ ರೀಜನ್ನಲ್ಲಿ ಟೋಟಲ್ ಸೇಲ್ಸ್ ಅಮೌಂಟ್ ಎಷ್ಟು, ಇದು ನಮಗೆ ಬೇಕಾಗಿದೆ ಈಗ. ಹಾಗಂದ್ರೆ ನಾರ್ತ್ ಗ್ರೂಪಿಂಗ್ ಮಾಡ್ಬೋದಲ್ಲ, ಇವನ್ ಸೌತ್ ಗ್ರೂಪಿಂಗ್ ಮಾಡ್ಬೋದು. ದ ಅಟ್ರಿಬ್ಯೂಟ್ ಈಸ್ ರೀಜನ್. Region is the attribute. It is a common attribute. For that we can apply aggregate function. Okay, here I will write, here we can group regions. We can group regions. Region wise now grouping ಮಾಡಬಹುದು. ಹಂಗಂದ್ರೆ how many regions are there? We have 2 regions. ಒಂದು ನಾರ್ತ್ ಒಂದು ಸೌತ್. ಅದನ್ನ ಗ್ರೂಪಿಂಗ್ ಮಾಡೋಣ. ಹೆಂಗೆ ಬರುತ್ತೆ ಹೇಳ್ರಿ. ಗ್ರೂಪ್ 1 ವಿಲ್ ಬಿ ಯಾವ್ದು ಬೇಕಾದ ತಗೊಳ್ಳಿ. ಒಂದು ಗ್ರೂಪ್ ಯಾವುದು, ನಾರ್ತ್ ರೀಜನ್ ಗ್ರೂಪ್. ಇನ್ನೊಂದು ಯಾವುದು, ಸೌತ್ ರೀಜನ್ ಗ್ರೂಪ್. ಈಗ ಗ್ರೂಪ್ ಆದ್ಮೇಲೆ ಏನು ಮಾಡ್ಬೋದು, ಅಗ್ರಿಗೇಟ್ ಫಂಕ್ಷನ್ ಅಪ್ಲೈ ಮಾಡ್ರಿ. ನಾರ್ತ್ದು ಒಂದು 100 ಇದೆ, ಇನ್ನೊಂದು 150 ಇದೆ. ಇದ್ರ ಮೇಲೆ ಅಗ್ರಿಗೇಟ್ ಫಂಕ್ಷನ್ ಅಪ್ಲೈ ಮಾಡ್ರಿ. ಅಂದರೆ ಯು ವಿಲ್ ಗೆಟ್ ಟೋಟಲ್ ಸೇಲ್ಸ್ ಅಮೌಂಟ್. ಎರಡು ನಾರ್ತನ್ನು ಆ್ಯಡ್ ಮಾಡಿದರೆ ಇಲ್ಲಿ ಸಮ್ ಯೂಸ್ ಮಾಡಬೇಕು, ನಾಟ್ ದಿ ಕೌಂಟ್. ಸಮ್ ಆಫ್ ದಿ ಅಮೌಂಟ್ ನೀವು ಮಾಡಿದ್ರೆ ಅಂದರೆ ಯು ವಿಲ್ ಗೆಟ್ ಟೋಟಲ್ ಸೇಲ್ಸ್ ಅಮೌಂಟ್. ಓಕೆ, ನಾವು ಆಫ್ಟರ್ ಗ್ರೂಪಿಂಗ್ ಏನು ಮಾಡ್ಬೋದು, ವಿ ಕ್ಯಾನ್ ಅಪ್ಲೈ aggregate function on each group. ಈಗ ಅಪ್ಲೈ ಮಾಡ್ರಿ. ರೀಜನ್ ಯಾವುದು, 2 ರೀಜನ್ ಉಳಿತಾವೆ. ಈಗ ಇರೋ 2 ರೀಜನ್ ಅದಾವ, ಅವನ್ನ ನಾವು ಗ್ರೂಪ್ ಮಾಡಿದೀವಿ. ನಾರ್ತ್ ಒಂದು ರೀಜನ್ ಬಂತು, ಆಮೇಲೆ ಸೌತ್. ಓಕೆ, ಈಗ ನಾರ್ತ್ ರೀಜನ್ದು ಸೇಲ್ಸ್ ಅಮೌಂಟ್, ಟೋಟಲ್ ಸೇಲ್ಸ್ ಅಮೌಂಟ್ ಇದು
ಟೋಟಲ್ ಸೇಲ್ಸ್ ಅಮೌಂಟ್ ಅಂದರೆ ಇಲ್ಲಿ ಏನು ಅಗ್ರಿಗೇಟ್ ಫಂಕ್ಷನ್ ಅಪ್ಲೈ ಮಾಡಿರ್ತೀರಿ, ಸಮ್ 100 ಪ್ಲಸ್ 150 ಯು ವಿಲ್ ಗೆಟ್ 250. ಈ ಗ್ರೂಪ್ ಮೇಲೆ ಅಷ್ಟೇ ನೀವು ಅಗ್ರಿಗೇಟ್ ಫಂಕ್ಷನ್ ಅಪ್ಲೈ ಮಾಡಿದ್ರಲ್ಲ, ಕರೆಕ್ಟ್. ಅಗೇನ್ ಸೌತ್ ರೀಜನಲ್ಲಿ 200 ಪ್ಲಸ್ 50 is 250. This is what we get after applying aggregate function. Okay. See, grouping happens first and then aggregation will be applied. First group ಮಾಡಬೇಕು, ಆಮೇಲೆ aggregation apply ಮಾಡಬೇಕು. This is the process. What is the flow of this grouping and executing? ಏನು flow ಇರುತ್ತಿಲ್ಲ? Let us first select the data. ಗ್ರೂಪ್ ದಿ ರೋಸ್ ಬೈ ಅಟ್ರಿಬ್ಯೂಟ್. ಒಂದು ಯಾವುದಾದ್ರೂ ಕಾಮನ್ ಅಟ್ರಿಬ್ಯೂಟ್ ತೊಗೊಂಡು ಗ್ರೂಪಿಂಗ್ ಮಾಡಬೇಕು. ಆಮೇಲೆ ಅಪ್ಲೈ ಅಗ್ರಿಗೇಟ್ ಫಂಕ್ಷನ್ಸ್ ಪರ್ ಗ್ರೂಪ್. ಪ್ರತಿ ಗ್ರೂಪ್ ಮೇಲೆ ಅಗ್ರಿಗೇಟ್ ಫಂಕ್ಷನ್ ಅಪ್ಲೈ ಮಾಡಿರಿ ಆ್ಯಂಡ್ ಯು ವಿಲ್ ಗೆಟ್ ದಿ ರಿಸಲ್ಟ್. ದಿಸ್ ಈಸ್ ದ ಫ್ಲೋ. ಯಾವಾಗಲೂ ನೆನಪಿಟ್ಕೋರಿ, ಗ್ರೂಪಿಂಗ್ ಹ್ಯಾಪನ್ಸ್ ಫಸ್ಟ್ ಆ್ಯಂಡ್ ದೆನ್ ಅಗ್ರಿಗೇಷನ್ ವಿಲ್ ಬಿ ಅಪ್ಲೈಡ್. ಗಾಟ್ ಇಟ್? ಸಿ, ಇಫ್ ಯು ವಾಂಟ್ ಓವರಾಲ್ ಸಮರಿ, ನಿಮಗೆ ಓವರಾಲ್ ಟೋಟಲ್ ಸೇಲ್ ಅಮೌಂಟ್ ಬೇಕಾದರೆ ಎಲ್ಲ ಕೂಡಿಸ್ಬಿಡ್ರಿ ಡೈರೆಕ್ಟಾಗಿ ಕೂಡಿಸಿದ್ರೆ ಹೌ ಮಚ್ ಯು ಗೆಟ್ 500. ಅಲ್ಲಿ ಒಂದು ಟೋಟಲ್ ಸಮರಿ ಸಿಗುತ್ತೆ ನಿಮಗೆ, ಓವರಾಲ್ ಸಮರಿ. ಬಟ್ ನಿಮಗೆ ಕ್ಯಾಟಗರಿ ವೈಸ್ ಬೇಕಂದರೆ ಡೆಫಿನೆಟ್ಲಿ ನಾವು ಏನು ಮಾಡಬೇಕು, ಗ್ರೂಪಿಂಗ್ ಅಪ್ಲೈ ಮಾಡಲೇಬೇಕು. ಓಕೆ, ಗ್ರೂಪಿಂಗ್ ಆನ್ಸರ್ಸ್ ಪರ್ ಕ್ಯಾಟಗರಿ ಕ್ವಶನ್. ಸಮ್ಟೈಮ್ಸ್ ದಿಸ್ ಈಸ್ ರಿಕ್ವೈರ್ಡ್ ಫಾರ್ ಅಸ್. ಕ್ಯಾಟಗರಿ ವೈಸ್ ನಮಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಆವಾಗ ಗ್ರೂಪಿಂಗ್ ಯೂಸ್ ಮಾಡ್ತೀವಿ. ಇದೇ ಗ್ರೂಪಿಂಗನ್ನು SQL ಅಲ್ಲಿ ಗ್ರೂಪ್ ಬೈ ಕ್ಲಾಸ್ ಯೂಸ್ ಮಾಡಿ ಅಪ್ಲೈ ಮಾಡ್ತೀವಿ. ಇದು ಥೆರಾಟಿಕಲ್ ಪಾರ್ಟ್. ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ ನೌ, ದಿಸ್ ಈಸ್ ಥೆರಾಟಿಕಲ್ ಪಾರ್ಟ್. ಆ್ಯಂಡ್ ಇನ್ ಸಮ್ ಬುಕ್ಸ್ ಇದು ರಿಲೇಷನಲ್ ಅಲ್ಜಿಬ್ರಾ ಎಕ್ಸ್ಟೆನ್ಷನ್ ಇರೋದ್ರಿಂದ ಅವರು ಗಾಮಾ ಆಪರೇಟರ್ ಯೂಸ್ ಮಾಡ್ತಾರೆ ಟು ಶೋ ಗ್ರೂಪಿಂಗ್. ಬಟ್ ಐ ಹ್ಯಾವ್ ನಾಟ್ ಸೀನ್ ದ್ಯಾಟ್. So in some books they have given they can use gamma operator to extract the data using grouping. Okay, ಇದನ್ನೇ ನಾವು ಗ್ರೂಪ್ ಬೈ ಅನ್ನೋ ಕ್ಲಾಸಲ್ಲಿ SQL ಕ್ವೆರಿ ಬರೀತೀವಿ. ಅಲ್ಲಿ ನಾವು ಸೆಲೆಕ್ಟ್ ಕ್ವೆರಿಯಲ್ಲಿ ವಾಟ್ ಎವರ್ ಯು ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಡೇಟಾ ಯೂಸಿಂಗ್ ಗ್ರೂಪ್ ಬೈ ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್. ಗಾಟ್ ಇಟ್? ನೀವು ಅದೊಂದು ನೆನಪಿಟ್ಕೊಳ್ಳಿ. In some books they have given gamma operator is used to select the data by grouping. Gamma operator I will write because it is relational algebra operation ಇರೋದ್ರಿಂದ ಸೆಲೆಕ್ಷನ್ಗೆ ಒಂದು ಆಪರೇಟರ್ ಕೊಟ್ಟಿದ್ದಾರೆ, ಪ್ರೊಜೆಕ್ಷನ್ಗೆ ಒಂದು ಆಪರೇಟರ್ ಕೊಟ್ಟಿದ್ದಾರೆ. ಅದೇ ಥರ ಗ್ರೂಪಿಂಗ್ಗೆ ಇನ್ನೊಂದು ಆಪರೇಟರ್ ಕೊಟ್ಟಿದ್ದಾರೆ, ಅದ್ಯಾವುದು ಗಾಮಾ ಆಪರೇಟರ್. ಗಾಮಾ ಆಪರೇಟರ್ ಐ ವಿಲ್ ರೈಟ್. Maybe it will be like this. Gamma operator, what you are extracting region extract ಮಾಡ್ತಾ ಇದ್ದೀರಲ್ಲ, ಅದ್ರ ಜೊತೆಗೆ ಟೋಟಲ್ ಸೇಲ್ ಅಮೌಂಟ್ ಅಂದರೆ ಸಮ್ ಅಂತ ಬರೀತೀರಿ, ಅಮೌಂಟ್ ಏನಂತ ಬರೀತೀರಿ. ಈ ಡೇಟಾ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ? ಸೇಲ್ಸ್ ಟೇಬಲ್. ಗೊತ್ತಾಯ್ತಲ್ಲ? ಫಸ್ಟ್ ರೀಜನ್, ಅದ್ರ ಜೊತೆಗೆ ಸಮ್ ಆಫ್ ಅಮೌಂಟ್ means you will get total sale amount category wise, region wise. Okay, if you want one overall summary, no grouping is required, but category wise ಬೇಕಾದರೆ ಡೆಫಿನೆಟ್ಲಿ ಗ್ರೂಪಿಂಗ್ ಮಾಡಲೇಬೇಕು. ಆ್ಯಂಡ್ ಸ್ಟೆಪ್ಸ್ ಏನು ಫಾಲೋ ಮಾಡ್ತೀವಿ ಇಲ್ಲಿ? ದ ಫ್ಲೋ ವಿಲ್ ಬಿ, ಐ ವಿಲ್ ರೈಟ್ ಫ್ಲೋ ಆಫ್ ವರ್ಕಿಂಗ್ ಆನ್ ಇಟ್. ಏನಂದ್ರೆ ಫಸ್ಟ್ ಸೆಲೆಕ್ಟ್ ದ ಡೇಟಾ and then group rows by one of the attribute. ಇಲ್ಲಿ ನಾವು ಯಾವ attribute ತಗೊಂಡಿದ್ವಿ? region. group rows by attribute and apply aggregate function. ನೆಕ್ಸ್ಟ್ ನಾವು aggregate function ಅಪ್ಲೈ ಮಾಡ್ತೀವಿ. ಇಲ್ಲಿ ಸಮ್ ಅಂತ ಅಪ್ಲೈ ಮಾಡಿದೀವಲ್ಲ, ಅಥವಾ ಕೌಂಟ್, ವಾಟ್ ಎವರ್. ಕೌಂಟ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಹೇಳಿ? ನಾರ್ತ್ ರೀಜನ್ದು 2 ಡೇಟಾ ಇದ್ದಾವೆ, ಸೌತ್ ರೀಜನ್ದು 2 ಡೇಟಾ ಇದಾವೆ ನಮ್ಮ ಹತ್ರ. ದಟ್ ಈಸ್ ವಾಟ್ ಕೌಂಟಿಂಗ್. ಆ್ಯಂಡ್ ಅಪ್ಲೈ ಅಗ್ರಿಗೇಟ್ ಫಂಕ್ಷನ್ಸ್.
ಅಗ್ರಿಗೇಟ್ ಫಂಕ್ಷನ್ ಅಪ್ಲೈ ಮಾಡಬೇಕು ಪರ್ ಗ್ರೂಪ್ and finally you are going to display the result. This is the flow of grouping. ಆ್ಯಕ್ಚುಲಿ ನಾವು ಥೆರಾಟಿಕಲಿ ಇದನ್ನ ಸ್ಟಡಿ ಮಾಡೋದಿಲ್ಲ, ಗ್ರೂಪ್ ಬೈ ಅಂತ ನೆಕ್ಸ್ಟ್ SQL ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.